ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಡೇ 8 ಮ್ಯಾಜಿಕಲ್ ಪ್ರಾಕ್ಟೀಸ್ದು ಡೇ 8 ಇರುತ್ತೆ. ಡೇ 8 ಪ್ರಾಕ್ಟೀಸಲ್ಲಿ ಏನಿರುತ್ತೆ ಅಂದರೆ, ನೀವು ಏನು ಊಟ ಮಾಡ್ತೀರಾ, ಏನು ಕುಡಿತೀರಾ, ಏನು ತಿಂತೀರಾ, ಅದಕ್ಕೆಲ್ಲ ಥ್ಯಾಂಕ್ ಯು ಹೇಳೋದಿರುತ್ತೆ. ಐ ಹೋಪ್ ನೀವು ಫಸ್ಟ್ ಡೇ ಸೆಕೆಂಡ್ ಡೇ ಪ್ರಾಕ್ಟೀಸನ್ನು ಕಂಟಿನ್ಯೂ ಮಾಡ್ತಾಯಿದ್ದೀರ ಅಂತ. ಥ್ಯಾಂಕ್ ಯು ಸೋ ಮಚ್ ಮಾಡ್ತಾ ಇರೋದಕ್ಕೆ. ಆ್ಯಂಡ್ ಡೇ 8ಅಲ್ಲಿ ನೀವು ಯಾವ ಥರ ಗ್ರೇಟ್ಫುಲ್ ಆಗಿರಬೇಕು ಅಂದರೆ, ನಿಮಗೆ ಇವಾಗ ನೀವು ಅನ್ನ ಮಾಡ್ತೀರ ಅಲ್ವಾ, ಅದಕ್ಕೆ ಅಕ್ಕಿ ಬಂದಿರುತ್ತೆ ಅಲ್ವಾ, ಆ ಅಕ್ಕಿನ ಬೆಳೆದವ್ರು ಯಾರು? ರೈತ ಅಲ್ವಾ. ಸೊ ಅವರಿಗೆ ನೀವು ಅಡುಗೆಗೆ ಇಡ್ತೀರ ಅಲ್ವಾ ಅನ್ನಕ್ಕೆ, ಆವಾಗ ಅಕ್ಕಿನ ತೊಳಿತಾ ಇರ್ತೀರಲ್ವ, ಆವಾಗ ನೀವು ರೈತನಿಗೆ ಥ್ಯಾಂಕ್ ಯು ಅಂತ ಹೇಳಬೇಕು. ಯಾವ ಥರ ಹಾನೆಸ್ಟಾಗಿ ತುಂಬ ಪ್ರೀತಿಯಿಂದ ಥ್ಯಾಂಕ್ ಯು ಸೋ ಮಚ್, ಈ ಅಕ್ಕಿನ ಬೆಳೆದು ನನಗೆ ಕೊಟ್ಟಿದ್ದೀರಾ, ಅದಕ್ಕೆ ನಾನಿವಾಗ ಅದನ್ನು ಅನ್ನ ಮಾಡಿ ಊಟ ಮಾಡೋದಕ್ಕೆ ನಮಗೆ ಹೆಲ್ಪ್ ಆಗ್ತಾಯಿದೆ ಅಂತ ಹೇಳಬೇಕು. ನೆಕ್ಸ್ಟು ನೀರನ್ನು ಕೊಟ್ಟಿದ್ದ್ಯಾರು? ವರುಣದೇವ. ಸೊ ಅವರಿಗೆ ಥ್ಯಾಂಕ್ ಯು ಅಂತ ಹೇಳಬೇಕು. ಆ್ಯಂಡ್ ಆ ನೀರನ್ನು ಕುಡಿದ್ಮೇಲೆ ನಿಮ್ಮ ಒಂದು ದೇಹದಲ್ಲಿ ಯಾವ ಥರ ಎನರ್ಜಿ ಬರ್ತದೆ ಅದನ್ನು ಕೂಡ ಇಮ್ಯಾಜಿನ್ ಮಾಡಿಕೊಂಡು ನೀರನ್ನು ಕುಡಿಬೇಕು. ಆ್ಯಂಡ್ ನೆಕ್ಸ್ಟ್ ತರಕಾರಿನ ನೀವು ತೊಗೊಂಡು ಬಂದಿರ್ತೀರ ಮಾರ್ಕೆಟಿಗೆ ಹೋಗಿ, ನಿಮಗೆ ತರಕಾರಿನ ಕೊಟ್ಟವರು ಆ್ಯಂಡ್ ತರಕಾರಿನ ಬೆಳೆದವರು ಇಬ್ರಿಗೂ ಥ್ಯಾಂಕ್ ಯು ಹೇಳಬೇಕು. ಯಾವ ಥರ ಹಾನೆಸ್ಟಾಗಿ 3 ಸಾರಿ. ಇವಾಗ ನಾನು ಬೇಳೆ ಸಾಂಬಾರು ಮಾಡೋದಕ್ಕೆ ಬೇಳೆ ತಗೊಂಡು ಅದನ್ನು ಬೇಯೋದಕ್ಕೆ ಹಾಕಿದ್ದೀನಿ ಅಂದರೆ, ಅದನ್ನು ಬೇಯೋದಕ್ಕೆ ಹಾಕ್ತಾ ನಾನು 3 ಟೈಮ್ಸ್ ಥ್ಯಾಂಕ್ ಯು ಸೋ ಮಚ್, ಈ ಒಂದು ಒಳ್ಳೆಯ ಕ್ವಾಲಿಟಿ ಚೆನ್ನಾಗಿರೋ ಆರೋಗ್ಯವಂತ ಬೆಳೆಯನ್ನು ನನಗೆ ಕೊಟ್ಟಿದ್ದೀರಾ, ಅದಕ್ಕಾಗಿ ನಾನು ರೈತರೇ ನಿಮಗೆಲ್ರಿಗೂ ನಾನು ಋಣಿಯಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಈ ಥರ ನೀವು ಹೇಳಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಈ ಪರ್ಸ್ನ ನಾನು ಮಾಡಿದವರಿಗೆ ಥ್ಯಾಂಕ್ ಯು ಹೇಳ್ತೀನಲ್ಲ, ಸೊ ಅದೇ ಥರ ನೀವು ಇವತ್ತು ಏನೇನು ನೀವು ಊಟ ಮಾಡ್ತೀರಾ, ತಿಂತೀರಾ, ಹಣ್ಣುಗಳನ್ನ ತಿಂತೀರ ಅಲ್ವಾ, ಸೊ ಹಣ್ಣು ತಿನ್ನೋವಾಗ ಹೇಳಬೇಕು. ಒಂದು ವೇಳೆ ನೀವು ಇದನ್ನು ಮಿಸ್ ಮಾಡಿದ್ರೆ ಮತ್ತು ನೀವು ಫಸ್ಟ್ ಡೇಯಿಂದ ಸ್ಟಾರ್ಟ್ ಮಾಡಬೇಕು. ಸೊ ಹಾಗಾಗಿ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಇವತ್ತು ನಿಮ್ಮ ಆ್ಯಕ್ಟಿವಿಟೀಸ್ ಡೇ 8ಅಲ್ಲಿ ನೀವು ಏನೇನು ತಿಂತೀರಾ, ಏನೇನು ಕುಡಿತೀರಾ, ಫುಲ್ ಡೇ ಇದೇ ಇರುತ್ತೆ. ಓಕೆ. ಆ್ಯಂಡ್ ನೀರನ್ನು ಕುಡಿಯೋವಾಗ ನೀವು ಒಂದು ಅಫರ್ಮೇಷನನ್ನು ಹೇಳ್ಕೊಳ್ಳಿ. ಐ ಲವ್ ವಾಟರ್ ಲವ್ಸ್ ಮೀ ಅಂತ ಈ ಒಂದು ಅಫರ್ಮೇಷನನ್ನು ಹೇಳ್ಕೊಳ್ಳಿ. ಇದನ್ನು ಹೇಳ್ಕೊಳ್ಳೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದೊಂದೇ ಬರ್ಕೊಳ್ಳಿ ಫಸ್ಟ್ ಟೈಮು, ಯಾಕೆ ಅಂದರೆ ನೆಕ್ಸ್ಟ್ ಟೈಮ್ ಇನ್ನೂ ಬೇರೆ ಬೇರೆ ಟೆಕ್ನಿಕ್ ಇದೆ ಆ್ಯಂಡ್ ಅದನ್ನು ಮಾಡೋರಂತೆ. ಆ್ಯಂಡ್ ಇವತ್ತು ನೀವು ಡೇ 8ಅಲ್ಲಿ ಇದನ್ನು ಮಾಡಿ ಆದಮೇಲೆ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಆಫ್ಟರ್ ಯಾರೆಲ್ಲ ಈ ಮೊದಲೇ ವಾಟರ್ಗೆ, ನೀವು ತಿನ್ನೋ ಊಟಕ್ಕೆ, ನೀವು ಏನೇನು ತಿಂತೀರ ಅದಕ್ಕೆಲ್ಲ ಥ್ಯಾಂಕ್ ಯು ಹೇಳ್ತಾ ಇದ್ದೀರ ಅಂದರೆ, ಥ್ಯಾಂಕ್ ಯು ಸೋ ಮಚ್ ಮಾಡ್ತಾ ಇರೋದಕ್ಕೆ. ಆ್ಯಂಡ್ ಡೇ 8ಅಲ್ಲಿ ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ವ, ಸೊ ಆ ಥರ ಮಾಡಿ. ಆ್ಯಂಡ್ ನೆಕ್ಸ್ಟ್ ಡೇ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್, ಆಲ್ ದಿ ಬೆಸ್ಟ್ ಎಲ್ರಿಗೂ. ಆ್ಯಂಡ್ ಒಂದು ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡಬೇಕು ಅಂತ ಹೇಳಿದ್ದೆ. ಇದು ನನ್ನ ಹೊಸ ರೆಡ್ ಕಲರ್ದೇ ತಗೊಂಡು ಬಂದೆ. ಆ್ಯಂಡ್ ಸಿ, ಆ್ಯಂಡ್ ಇಲ್ಲಿ ನನ್ನ ರೆಗ್ಯುಲರ್ ಅಮೌಂಟನ್ನು ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಏಂಜಲ್ ನಂಬರ್ಸ್ ಇರುವಂಥ ಅಮೌಂಟನ್ನು ಇಟ್ಟಿದ್ದೀನಿ. ಆ್ಯಂಡ್ ದಿಸ್ ಈಸ್ ಜೀಬು ಕಾಯಿನ್. ಇದು ನನಗೆ ಗಿಫ್ಟ್ ಸಿಕ್ಕಿದ್ದು. ಓಕೆ, ಮನಿ ನಂಬರ್ ಇದೆ ಆ್ಯಂಡ್ ಜೀಬು ಸಿಂಬಲ್ ಇದೆ. ಲವ್ ಆ್ಯಂಡ್ ಮನಿ ಅಟ್ರಾಕ್ಟಿಂಗ್ ನಂಬರ್ ಜೀಬು ಕಾಯಿನ್ ಇದೆ, ರೋಸ್ ಕಾರ್ಡ್ಸಲ್ಲಿ. ಇದು ನನಗೆ ಗಿಫ್ಟಾಗಿ ಸಿಕ್ಕಿದ್ದು. ಆ್ಯಂಡ್ ಇದರಲ್ಲಿ ಇದು ನನ್ನ ಫಸ್ಟ್ ರಿಚುವಲಲ್ಲಿ ನಾನು ಮಾಡಿಕೊಂಡಿರುವಂತಹ, ಮನಿನ ಅಟ್ರಾಕ್ಟ್ ಮಾಡೋದಕ್ಕೆ ಮಾಡಿಕೊಂಡಿರುವಂತಹ 10 ರೂಪೀಸ್ ನೋಟಲ್ಲಿ ಮಾಡಿಕೊಂಡಿರುವಂತಹ ನೋಟು. ಆ್ಯಂಡ್ ಇದರಲ್ಲಿ 4, 5, 6 ಫಸ್ಟ್ ಮನಿ ಅಟ್ರಾಕ್ಟಿಂಗ್ ನಂಬರ್ ನನಗೆ ಅಟ್ರಾಕ್ಟ್ ಮಾಡಿದ್ದು. ಆ್ಯಂಡ್ 8, 4, 9, 6 ಏಂಜಲ್ ನಂಬರ್, ಅದು ಕೂಡ. ಆ್ಯಂಡ್ ಇದೆಲ್ಲ ಏಂಜಲ್ ನಂಬರ್ಸೇ. ಆ್ಯಂಡ್ ಇನ್ನೊಂದು ಇವತ್ತು ಕೂಡ ಒಂದು ನಂಬರ್ ಬಂದಿದೆ ಏಂಜಲ್ ನಂಬರ್. ಓಕೆ, ಇಲ್ಲಿದೆ ನೋಡಿ,
456 500ಅಲ್ಲಿ ಇವತ್ತು ನನಗೆ ಸಿಕ್ಕಿರೋದು 456 ಅಂತ. ಈ ಥರದ ನಂಬರು 456 ಈ ಥರ ನಂಬರ್ ಸಿಕ್ಕಾಗ ಅದನ್ನು ಹಾಗೆ ಇಟ್ಕೊಳ್ಳಿ, ಯಾಕೆಂದರೆ ಅದು ಮನಿ ಅಟ್ರಾಕ್ಟಿಂಗ್ ನಂಬರ್. ಇದೆಲ್ಲ ಏಂಜಲ್ ನಂಬರ್ಸ್. ಇದು ಮಿರರ್ ನಂಬರ್. ಇದು ಮಿರರ್ ನಂಬರ್. ಓಕೆ, ಇದೊಂದು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಬೇಕಾಗಿತ್ತು, ಸೊ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ನ್ಯೂ ಪರ್ಸು. ಹೇಳಿದ್ದೀನಿ ನ್ಯೂ ಪರ್ಸ್ನ ತಗೊಂಡಿದ್ದೀನಿ ಅಂತ. ಆ್ಯಂಡ್ ಇದು ರೆಡ್ ಕಲರಲ್ಲಿ ಯಾಕೆ ತಗೊಂಡಿದ್ದೀನಿ ಅಂದರೆ ಅದಕ್ಕೂ ಒಂದು ರೀಸನ್ ಇದೆ, ಸೊ ಹಾಗಾಗಿ ರೆಡ್ ಕಲರಲ್ಲಿ ತಗೊಂಡಿದ್ದೀನಿ. ಆ್ಯಂಡ್ ಇದು ನನ್ನ ಮೊದಲನೇ ಪರ್ಸು. ಇದರಲ್ಲಿ ಇಟ್ಕೊಳ್ತಿದ್ದೆ ನಾನು 21 ಡೇಸ್ ಮನಿ ಆ್ಯಕ್ಟಿವಿಟಿ ಮಾಡಿದಾಗ ಇದರಲ್ಲೇ ನಾನು ಕೈಯಲ್ಲಿ ಹೋಲ್ಡ್ ಮಾಡ್ಕೊಳ್ಳೋದಕ್ಕೆ ತುಂಬ ಇದೆ, ಹೀಗೆ ಹೋಲ್ಡ್ ಮಾಡ್ಕೊಳ್ಳೋದಕ್ಕೆ ಪರ್ಫೆಕ್ಟಾಗಿರುತ್ತೆ ಅಂತ ಇದನ್ನು ತಗೊಂಡಿದ್ದೆ. ಅದು ಯೆಲ್ಲೋ ಕಲರಲ್ಲಿ. ಈ ಸರಿ ನಾನು ರೆಡ್ ಕಲರ್ದು ತಗೊಂಡಿದ್ದೀನಿ. ಆ್ಯಂಡ್ ಇದಕ್ಕಿಂತ ಮೊದಲು ನನ್ನ ಹತ್ರ ಇದ್ದಿದ್ದು ಕ್ರೀಮ್ ಕಲರ್ದು ಈ ಥರದ್ದು ತಗೊಂಡಿದ್ದೆ. ಈಗ ಇದರಲ್ಲಿ ಕಾರ್ಡ್ಸ್ ಮಾತ್ರ ಇದೆ, ಆ್ಯಂಡ್ ಇದರಲ್ಲಿ ಮನಿ ಓನ್ಲಿ ಇದೆ, ಆ್ಯಂಡ್ ಇದರಲ್ಲಿ ಕಾಯಿನ್ಸ್ ಇದೆ. ಕಾಯಿನ್ಸ್ ನನಗೆ ಬೇಕು ರಿಚುವಲ್ ಮಾಡೋದಕ್ಕೆ. ಸೊ ಹಾಗಾಗಿ ಇದಿಷ್ಟು ನನ್ನ 3 ಪರ್ಸು. ಆ್ಯಂಡ್ ಇದನ್ನೆಲ್ಲ ನಾನು ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋದಕ್ಕೆ ಏನೇನನ್ನು ಯಾವ ಕ್ರಿಸ್ಟಲನ್ನು ಯೂಸ್ ಮಾಡಿದ್ದೀನಿ ಆ್ಯಂಡ್ ಯಾವ್ಯಾವ ಕ್ರಿಸ್ಟಲ್ನ ಅಟ್ರ್ಯಾಕ್ಟ್ ಮಾಡ್ಕೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ವಿಡಿಯೋ ಬೇಕು ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಖಂಡಿತ ಒಂದಿನ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಆಲ್ ದಿ ಬೆಸ್ಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.